ಅಲ್ಲ ಕಾಲ್ ಸೆಂಟರ್ ಕೆಲಸ ಮಾಡದ ನೀನು? ಕಾಲ್ ಸೆಂಟರ್ ಕೆಲಸ ಮಾಡಿದ್ರು ದುಡ್ಡುಗೋಸ್ಕರ ತಾನೆ. ನನ್ ತವನು ದುಡ್ಡು ಐತೆ, ಬತ್ತೀಯಾ? ಏಯ್ ಯಾಕೋ ತಿಂಡಿ ಹೆಚ್ಚಾಗಿದ್ಯಾ? ನಾನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ನೀನನ್ನ ಹುಡ್ಗಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿನ್ ಕರೀತಾ ಇರೋದು. ಇವತ್ತೆಲ್ಲ ನಾಳೆ ನಿನ್ನ ಓದ್ಕೊಂಡೇತೀನಿ ಗೊತ್ತಾ? ಇನ್ನೊಂದ್ಸಲ ನನ್ ತಂಟೆಗ್ ಬಂದ್ರೆ ಸರಿ ಹೋಗಲ್ಲ. ನಾನ್ ಏನ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ. ಏನೋ ನಿನ್ನಂತವ್ರಿಗೆ ಎಲ್ರಿಗೂ ಹೊಡಿತೀನಿ ಕೊಡೋ. ನಾನ್ ಮನ್ಸು ಮಾಡಿದ್ರೆ ನಿನ್ ಕತೆ ಅಷ್ಟೇ. ಏನ್ ತಿಳ್ಕೊಂಡ್ಬಿಟ್ಟಿದ್ಯಾ ನಾನು ನೀನು? ಏನೋ ಮಾಡ್ತೀಯಾ? ಏನ್ ಮಾಡ್ತೀನಾ? ಈಗ ಏನಾಯ್ತು? ಎನಿ ಪ್ರಾಬ್ಲಮ್? ನೋಡಿ ಸರ್, ನಾನ್ ನಿಮ್ಗೋಸ್ಕರ ಇಲ್ಲಿ ಕಾಯ್ತಾ ಇದ್ರೆ ಈ ಲೋಫರ್ ಬಂದು ನನ್ನನ್ನು ಚುಡಾಯಿಸಿದಲ್ದೆ ಹೊತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಓ, ನಿನ್ನ ಹೊತ್ಕೊಂಡು ಹೋಗ್ತಾನಂತ? ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಬಿಡು. ಸರ್ ದಯವಿಟ್ಟು ಮಾಡ್ಬೇಡಿ ಸರ್, ಪ್ಲೀಸ್ ಸರ್, ನನ್ ತಪ್ಪಾಯಿ ಸರ್, ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಅಂದ್ರೆ ಇವನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡೋದಿಲ್ವಾ ಸರ್? ಅದನ್ನೇ ಯೋಚನೆ ಮಾಡ್ತಿದ್ದೀನಿ ನಿಮಗ. ಮೊದ್ಲು ಇವನು ಯಾರು, ಏನ್ ಮಾಡ್ತಿದ್ದಾನೆ ಅಂತ ವಿಚಾರಿಸೋಣ. ಒಂದ್ಸಲ ಬಿಟ್ಬಿಡಿ ಸರ್, ಖಂಡಿತವಾಗ್ಲೂ ಇಂಥ ಕೆಲಸ ಇನ್ನೊಂದ್ಸಲಿ ಮಾಡಕ್ಕಿಲ್ಲ ಸರ್. ಅದಿರ್ಲಿ, ನಿನ್ ಹೆಸರೇನು, ಏನ್ ಕೆಲಸ ಮಾಡ್ಕೊಂಡಿದ್ಯಾ? ಸರ್ ನನ್ನ ಹೆಸರು ರಾಜು ಅಂತ ಸರ್. ನಾನು ಡಂಬಲ್ ಕಂಪನಿಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೀನಿ ಸರ್. ಯಾವ ಕಂಪ್ನಿಯಿಂದ? ಸರ್ ಅದೇ ಸರ್, ಡಂಬಲ್ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ ಇದೆಯಲ್ಲ ಸರ್, ಅದು. ಸರ್ ಅಂದ್ರೆ ಆ ಪೇಯಿಂಗ್ ಗೆಸ್ಟ್ ದಿನೇಶ್ ಕೆಲಸ ಮಾಡ್ತಿದ್ದಾನಲ್ಲ, ಆ ಕಂಪನಿ. ಅಫ್ಕೋರ್ಸ್ ಎಸ್. ಅದಕ್ಕೆ ನಾನು ಆ ಕಂಪನಿ ಹೆಸರನ್ನ ಇನ್ನೊಂದ್ಸಲಿ ವಿಚಾರಿಸಿದ್ದು. ಅಂದ್ರೆ ನಾವು ಹುಡುಕ್ತಿರೋ ಬಳ್ಳಿ ಕಾಲ್ಗೆ ತೊಡರ್ಕೊಳ್ತು ಅಂತ ಆಯ್ತು. ನನ್ಗೆ ಅರ್ಥ ಆಗ್ಲಿಲ್ಲ ಸರ್. ಅದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಅಂದ್ರೆ ನಿನ್ನ ಪೊಲೀಸ್ನವ್ರಿಗೆ ಒಪ್ಪಿಸಬಾರ್ದು. ಹೌದು ಸರ್, ಪೊಲೀಸ್ನವ್ರನ್ನ ಕರಿಬೇಡಿ ಸರ್. ಪೊಲೀಸ್ನವ್ರಿಗೂ ಈ ವಿಷಯ ಹೋದ್ರೆ ನನ್ ಕೆಲ್ಸನೇ ಹಾಳಾಗೋಯ್ತೆ ಸರ್. ನನ್ನ ಚುಡಾಯಿಸೋವಾಗ ಎಲ್ಲೋಗಿತ್ತು ಈ ಬುದ್ಧಿ? ಮೇಘ, ಹೌದು, ಜನರಿಗೆ ರಕ್ಷಣೆ ಕೊಡೋ ಸೆಕ್ಯೂರಿಟಿ ಆಗಿ ನೀನ್ ಇಂಥ ಕೆಲಸ ಮಾಡೋದು ತಪ್ಪು. ಹೌದು ಸರ್, ತಪ್ಪಾಗೋಯ್ ಸರ್. ಸರಿ, ನೀನ್ ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅನ್ನೋದಾದ್ರೆ ನಿನ್ನ ಕ್ಷಮಿಸ್ತೀನಿ. ಖಂಡಿತವಾಗ್ಲೂ ಇಂಥ ತಪ್ಪು ನಾನು ಯಾವತ್ತೂ ಮಾಡಕ್ಕಿಲ್ಲ. ಗುಡ್. ಈಗ ನಿಮ್ಮಿಂದ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಾಗಿತ್ತು, ಕೊಡ್ತೀಯಾ? ಸರ್ ನನ್ನಿಂದ ಇನ್ಫಾರ್ಮೇಶನ್ ಅದೇನು ಅಂತ ಕೇಳಿ ಸರ್. ನಿಮ್ಮ ಡಂಬಲ್ ಕಂಪ್ನಿಲಿ ಒಬ್ರು ಕೆಲಸ ಮಾಡ್ತಾರೆ, ಅವ್ರ ಬಗ್ಗೆ. ಅವ್ರು ಯಾರು ಅಂತ ಹೇಳಿ ಸರ್. ದಿನೇಶ್ ಅಂತ ಒಬ್ರು ನಿಮ್ ಕಂಪ್ನಿ ಕೆಲಸ ಮಾಡ್ತಾರೆ. ಅವ್ರು ನಿನ್ನೆ ಆಫೀಸಿಗೆ ಬಂದಿದ್ರ? ದಿನೇಶ್ ಅಂದ್ರೆ ಸರ್ ಸ್ವಲ್ಪ ದಪ್ಪನಾಗಿ ಹೊಟ್ಟೆ ಮುಂದೆ ಬಂದೈತಲ್ಲ ಅವರ ಸರ್? ಹೊಟ್ಟೆ ದುಮಾನ? ಯಾಕೆ ಮೇಡಮ್, ನೀವು ಅವ್ರು ನೋಡಿಲ್ವಾ? ಅದೆಲ್ಲ ನಿನಗ್ ಬೇಡ. ಅವ್ರು ಹೇಗೆ ಸರ್, ಅವ್ನ್ ಮಹಾನ್ ಸೋಕಿಲ್ಲಲ್ಲ ಸರ್. ಅವನು ದಿನ ಕುಡಿಯೋದು, ದಿನಕ್ಕೊಂದು ನುಡಿದ ಓಡಾಡೋದು, ಅವನ ಕೆಲಸ ಇದೆ ಸರ್. ಅವರು ನಿನ್ನೆ ಆಫೀಸಿಗೆ ಬಂದಿದ್ರ? ಇಲ್ಲ ಸರ್, ಅವ್ರು 2 ದಿವಸನೂ ಆ ಕಡೆ ಬಂದೇ ಇಲ್ಲ ಸರ್. ಯಾಕೆ ಸರ್? ನೋಡು, ತಿರ್ಗಾ ನಿನ್ ಬಾಲ ಬಿಚ್ಚಿದ್ಯಾ? ಯಾಕೆ ಏನು ಇವೆಲ್ಲ ನಿನ್ಗ್ಯಾಕೆ? ತಪ್ಪಾಯ್ ಸರ್, ಇನ್ನೊಂದ್ಸಲಿ ನಾ ಕೇಳಕ್ಕಿಲ್ಲ ಸರ್. ಸಾರಿ ಸರ್. ಸರಿ, ನೀನ್ ಹೋಗು. ಇನ್ನೊಂದ್ಸಲ ಹುಡುಗಿ ನೋಡಿದ್ರೆ ಚುಡಾಯಿಸ್ತೀಯಾ? ಇಲ್ಲ ಸರ್, ನಾ ಬರ್ತೀನಿ ಸರ್. ಬರ್ತೀನಿ ಮೇಡಮ್. ಮೇಘ, ಇನ್ನೊಂದ್ಸಾರಿ ಈ ತರ ರಿಮೋಟ್ ಪ್ಲೇಸ್ ಅಲ್ಲೆಲ್ಲ ನಿಂತ್ಕೋಬೇಡ, ಗೊತ್ತಾಯ್ತಾ? ಸರಿ ಸರ್. ಬಾ ಹೋಗೋಣ, ತುಂಬಾ ಕೆಲಸ ಇದೆ. ಸರ್, ನಾವು ಆಟೋದಲ್ಲಿ ಯಾಕೆ ಬಂದಿದ್ದು? ಕಾರ್ ತಗೊಂಡ್ಬರ್ಬೋದಿತ್ತಲ್ಲ? ಮೇಘ, ನಾವು ಬಂದ್ ಗಲಿನ ನಿನ್ಗೆ ಅನಿಸ್ತೇ ತಾನೆ? ನಾವೇನಾದ್ರೂ ಕಾರ್ ತಗೊಂಡ್ಬಂದಿದ್ರೆ 1 ಕಿಲೋಮೀಟರ್ ದೂರ ನಿಲ್ಸ್ ಬರ್ಬೇಕಾಗಿತ್ತು. ಅದು ಅಲ್ಲದೆ ಇಂಥ ಜಾಗದಲ್ಲಿ ಜನರ ಕಣ್ಣೆಲ್ಲ ನಮ್ಮ ಮೇಲೆ ಇರುತ್ತೆ. ಅದರಿಂದ ನಮ್ ಕೆಲಸ ಕೆಡೋ ಚಾನ್ಸು ಇರುತ್ತೆ. ಕರೆಕ್ಟ್ ಸರ್, ಆದ್ರೆ ನಾವಿಲ್ಲಿ ಯಾಕೆ ಬಂದಿದ್ದಂತ ಹೇಳಲೇ ಇಲ್ಲ. ಥಿಂಕ್ ಮಾಡು, ನೀನು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದೆಯಾ? ಸರ್, ಬಹುಶಃ ಆ ರಮೇಶ್ ಇದನ್ನಲ್ಲ, LIC ಏಜೆಂಟ್, ಅವ್ನು ಹುಡ್ಕೊಂಡ್ ಬಂದಿದೀವಿ. ಬಹುಶಃ ಅಲ್ಲ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀ ತುಂಬಾ ಚುರುಕಾಗಿ ಯೋಚನೆ ಮಾಡ್ತಿದ್ಯಾ. ಎಷ್ಟೇ ಆದ್ರೂ ನಿಮ್ಮ ಅಸಿಸ್ಟೆಂಟ್ ಅಲ್ವಾ? ಆದ್ರೆ ನಿಮ್ಮೊಂದೇ 0. ಯಾಕೆ ಮೇಘ ಹಾಗಂತ್ಯಾ? ಮತ್ತೇನೇನು ಸರ್, ನಾನೇನೋ LIC ಏಜೆಂಟ್ ರಮೇಶ್ ಮೇಲೆ ಡೌಟ್ ಇರೋದ್ರಿಂದ ಅವನ್ನೇ ಹುಡ್ಕೊಂಡು ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿದೆ. ಆದ್ರೆ ನೀವ್ ನಿನ್ನೆ ಅದ್ ಹೇಗೆ ಆ ಕೆಲ್ಸದ ರಾಮ್ ಭಟ್ಟ ಸೆಕೆಂಡ್ ಶೋ ಫಿಲಮ್ಗೆ ಹೋಗಿದ್ದ ಅಂತ ಹೇಳಿದ್ರಿ? ಅದು ಹುಡುಗಿ ಜೊತೆನೋ ಅಂತ ಹೇಳಿದ್ರಲ್ಲ, ಹೌ ಇಟ್ಸ್ ಪಾಸಿಬಲ್? ನಿಮ್ಗೇನಾದ್ರು ಕನ್ಸ್ ಬಿದ್ದಿತ್ತಾ? ಪತ್ತೆದಾರರಿಗೆ ಕನ್ಸ್ ಬೀಳಲ್ಲ ಮೇಘ. ಅವ್ರು ತಮ್ಮ ಕಣ್ಣು ಕಿವಿನ ಯಾವಾಗ್ಲೂ ತೆಕ್ಕೊಂಡೇ ಇರ್ಬೇಕು. ಅವತ್ತು ನಾವು ಆರ್ತಿ ಗುಪ್ತಾ ಮನೆಗೆ ಹೋಗಿದ್ದಾಗ ಅಲ್ಲಿ ಬಾಗ್ಲಲ್ಲಿ 2 ಉಂಡೆ ಮಾಡಿ ಸಿನಿಮಾ ಟಿಕೆಟ್ ಕಾಣಿಸ್ತು. ಅಂತ ಶ್ರೀಮಂತರ ಮನೇಲಿ ಸೆಕೆಂಡ್ ಶೋ ಸಿನಿಮಾ ಹೋಗೋ ಕೈಯಲ್ಲಿ ಯಾರಿಗಿರುತ್ತೇಳು? ಅದು ಲೋಕಲ್ ಥಿಯೇಟರ್ ಅಲ್ಲಿ.
ಓ ಹೌದಲ್ಲ, ಟಿಕೆಟ್ ಸಿಕ್ಕಿದ್ರಿಂದ ಅವ್ನ್ ಫಿಲಮ್ಗೆ ಹೋಗಿದ್ದ ಅಂತ ಊಹಿಸಿದ್ರಿ. ಆದ್ರೆ ಅವ್ನ್ ಯಾವ್ದೋ ಹುಡುಗಿ ಜೊತೆ ಹೋಗಿದ್ದ ಅಂತ ಹೇಳಿದ್ರಲ್ಲ, ಅವ್ನ್ ಸ್ನೇಹಿತನ ಜೊತೆ ಹೋಗಿದ್ದ ಅನ್ಕೋಬೋದಿತ್ತಲ್ಲ. ಇದನ್ನ ನೀನ್ ಆ ಟಿಕೆಟ್ಗಳನ್ನ ಒಮ್ಮೆ ಸರಿಯಾಗಿ ನೋಡಿದ್ರೆ ಕೇಳ್ತಾನೆ ಇರ್ಲಿಲ್ಲ. ಹ ಅದ್ರಲ್ಲಿ ಅಂತದೇನಿರುತ್ತೆ ಸರ್? ಟಿಕೆಟ್ ಮೇಲೆ ಏನು ಮೇಲು ಫಿಮೇಲ್ ಅಂತ ಬರ್ದಿರತ್ತಾ, ಇಲ್ಲ ಯಾರ್ಯಾರು ಹೋಗಿದ್ರು ಅಂತ ಬರ್ದಿರತ್ತಾ? ನೀನ್ ಹೇಳೋದೇನು ಸರಿ, ಅದ್ರಲ್ಲೇನು ಬರ್ದಿರಲ್ಲ. ಎಲ್ರಿಗೂ ಒಂದೇ ತರ ಟಿಕೆಟ್ಗಳನ್ನ ಕೊಡ್ತಾರೆ. ಆದ್ರೆ ಲವ್ವರ್ಗಳು ಈ ರಾಮ್ಭಟ್ ನಂತವರು ಏನ್ ಮಾಡ್ತಾರೆ ಗೊತ್ತಾ? ಕಾರ್ನರ್ ಸೀಟ್ ತಗೋತಾರೆ. ಯಾಕೆ ಹೇಳು? ಕಾರ್ನರ್ ಸೀಟ್ ಅಲ್ಲಿ ಹುಡುಗಿರು ಕೂತ್ಕೊಂಡ್ರೆ ಯಾರಿಗೂ ಏನು ಗೊತ್ತಾಗಲ್ಲ. ಅದಕ್ಕೆ ಈ ರಾಮ್ಭಟ್ ಕೂಡ ಹಾಗೆ ಮಾಡಿದ್ದು. ಸರ್ ಇಷ್ಟೆಲ್ಲ ನನ್ ಹೊಳಿಲೇ ಇಲ್ಲ. ರಿಯಲಿ ಯು ಆರ್ ಜೀನಿಯಸ್. ಶಟ್ ಅಪ್ ಮೇಘ, ಕೆಲಸ ನೋಡು. ಅದೇ ಮನೆ, ನಾನು ಅಲ್ಲಿಗೆ ಬರೋದ್ ಬೇಡ, ಕೆಲಸ ಕೆಟ್ಟೋಗುತ್ತೆ. ನೀನೊಬ್ಳೆ ಹೋಗಿ ಅವನ ಸ್ವಭಾವ ಹೇಗೆ, ಅವನ ನಿಧಾನ ಇಲ್ವೋ ಅಂತ ತಿಳ್ಕೊಂಬ. ಓಕೆನಾ? ಸರಿ ಸರ್. ಯಾರಮ್ಮ ನೀನಾ? ಅವ್ರಿಲ್ಲ. ಓ ಅವ್ರಿಲ್ವಾ? ಎಲ್ಲೋಗಿದ್ದಾರೆ ಸರ್? ಯಾರಿಗ್ ಗೊತ್ತು, ಅವ್ರೇನಂತ ಹೇಳೋಯ್ತಾರ? ಛೇ, ನೀವೇನ್ ಮಾಡಕ್ಕಾಗುತ್ತೆ ಬಿಡಿ ಸರ್. ಹೋಗ್ಲಿ, ಅವ್ರ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಕ್ಕಾಗತ್ತಾ ಸರ್? ಯಾರಿಗ್ರಿ ಗೊತ್ತು? ಅವ್ರು ಕುಡ್ಕೊಂಡು ನೈಟ್ 12 ಗಂಟೆಗೆ ಬರ್ಬೋದು. ಅಂತವ್ರ ಹತ್ರ ಏನ್ರಿ ಕೆಲಸ ನಿಮ್ಗೆ? ಸಾರಿ ಸರ್, ಬರ್ತೀನಿ. ಅಬ್ಬಾ, ಎಂತೆಂತ ಜನಗಳಿದ್ದಾರೆ ಸರ್. ಏನಾಯ್ತು ಮೇಘ? ಅಯ್ಯೋ ಆಗೋದೇನು, ಇನ್ನೊಂದ್ 2 ನಿಮಿಷ ನಾನು ಅಲ್ಲೇ ಇದ್ದಿದ್ರೆ ಆ ಪಕ್ಕದ ಮನೆ ಮನುಷ್ಯ ನನ್ನ ಹೊಡೆದೇ ಬಿಟ್ಟಿರೋನು. ಯಾಕಂತ ಅಷ್ಟಿಟ್ಟು ಅವನಿಗೆ? ಅಯ್ಯೋ, ಆ ರಮೇಶನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ ಸರ್. ಅವನು ಕುಡ್ಕೊಂಡು ರಾತ್ರಿ ಲೇಟ್ ಆಗಿ ಬರ್ತಾನಂತೆ, ಜೋರಾಗಿ ಜಗಳ ಆಡ್ತಾನಂತೆ, ಇನ್ನು ಏನೇನೋ. ಅದಕ್ಕೆ ನಾನು ಅವನ್ನ ಹುಡ್ಕೊಂಡು ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣ ಆ ಪಕ್ಕದ ಮನೆ ನನ್ನೇ ಹೊಡಿಯಕ್ ಬಂದ್ಬಿಟ್ಟ ಮಾರಾಯ. ಹೋಗ್ಲಿ ಬಿಡು, ಬೇಜಾರ್ ಮಾಡ್ಕೋಬೇಡ. ರಮೇಶನ್ನ ನಾಳೆ ನೋಡಿದ್ರಾಯ್ತು. ಈಗ ಒಳ್ಳೆ ಕಾಫಿ ಕುಡಿದು ಆಫೀಸ್ಗೆ ಹೋಗೋಣ, ನಡಿ. ಅವರ ಹಾಲ್ರಿ. ರಾಂಬತ್, ನಿನ್ಗೇನ್ ಅನ್ಸುತ್ತೆ? ಯಾವ್ದ್ರ ಬಗ್ಗೆ ರೀ? ಅದೇ ಡೈಮಂಡ್ ನೆಕ್ಲೆಸ್ ಕದ್ದೋರ್ ಬಗ್ಗೆ. ಅಯ್ಯೋ ಅವರ, ನೀವ್ ಅದನ್ನ ಯಾಕೆ ಅಷ್ಟೊಂದು ಚಿಂತೆ ಮಾಡಕತ್ತೀರಿ? ಆ ಕಳ್ಳರನ್ನ ಹಿಡಿಯಕ್ಕೆ ಅಂತಲೇ ಪೊಲೀಸ್ನವ್ರು ಅದಾರೆ, ಆ ಧರ್ಮ ಅವ್ರಿದ್ದಾರೆ. ರಾಂಬಟ್, ಬೇಡ ಬೇಡ ಅಂದ್ರೂ ನನ್ ಮನ್ಸು ಅದ್ರ ಸುತ್ತಾನೆ ಸುತ್ತಾ ಇದೆ. ನನ್ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಯಾಕೆ ರಾಂಬಟ್, ಸುಮ್ಮನೆ ಇದೆಯಾ? ಅವರ, ನಿಮ್ಗೆ ಬಾರಿ ಆಯಾಸ ಆಗೈತೆ, ಸುಮ್ಮನ್ ಮಕ್ಕೋರಿ. ಸರಿ ರಾಂಬಟ್, ನೀನ್ ಹೋಗ್. ಸರಿ, ನಾವ್ ಹೋಗಿ ಮಕ್ಕತ್ತೀನ್ರಿ. ಹಲೋ. ಹಲೋ ಆರ್ತಿ. ಯಾರು? ಮಂಜುನಾಥ? ಹೌದು. ಏನ್ ವಿಷಯ ಫೋನ್ ಮಾಡಿರೋದು? ಅಣ್ಣಂಗ್ ಅರ್ಜೆಂಟ್ ಆಗ 50,000 ರೂಪಾಯಿ ಬೇಕಂತೆ. 50,000 ರೂಪಾಯಿನ? ಇಲ್ಲ ಅಂತ ಹೇಳು. ನಿಜವಾಗ್ಲೂ ಹಾಗೆ ಹೇಳ? ಹಾಗೆ ಹೇಳು, ಇಲ್ಲ ಅಂತಾನೆ ಹೇಳು. ಆದ್ರೆ ಅಣ್ಣ ಹೇಳಿದ್ರು ನೀನ್ ಫೋನ್ ಮಾಡಿ ಸಾಕು ಕೊಟ್ಟೇ ಕೊಡ್ತಾರೆ ಅಂತ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ. ಇಲ್ಲ ಅಂತ ಹೇಳು, ನನ್ನ ಹತ್ರ ಇಲ್ಲ ಅಂತ ಹೇಳು. ಏನು ರಪ್ಪನ ಮನೆ ಗಂಟು 50,000 ರೂಪಾಯಿ ಬೇಕಂತೆ. ಕೇಳಕ್ಕೊಂದು ಲಿಮಿಟ್ ಬಿಡ್ವಾ? ಯಾರು? ನಾನ್ರಿ ಅವರೇ, ಏನಾರ ಬೇಕಿತ್ತಾ? ಅಯ್ಯೋ, ಏನ್ ಮಾಡ್ತಿದ್ಯೋ? ಮಲ್ಕೊಂತ ಹೇಳಿದ್ನಲ್ಲ. ಏನಿಲ್ರಿ, ಶಾಂತವ ಹೊಂಟಿದ್ಲು, ಬಾಗ್ಲಾಕತ್ತಿದ್ದೆ. ಶಾಂತಮ್ಮ ಇಲ್ಲೇ ಇದ್ಲಾ? ಹೌದ್ರಿ, 2 ಪಾತ್ರೆ ಇತ್ತು, ಅದನ್ನ ಉಜ್ಜಿ ಈಗ ಮನೆಗೆ ಹೋದ್ಲ್ರಿ. ಇಷ್ಟೊತ್ತರ್ಗೂ ಯಾಕಿದ್ಲು ಅವಳು? ಸರಿ ಬಿಡು, ಹೋಗ್ ಮಲ್ಕೋ ಹೋಗು. ಸರಿ ರೀ ಅವರೇ, ಇನ್ನೇನು ಬೇಡಲ್ರಿ? ಬೇಡ, ಹೋಗು. ಸರಿ ರೀ. ಮೇಘ, ಯಾವ್ದಾದ್ರು ಫೋನ್ ಬಂದಿತ್ತಾ? ಇಲ್ವಲ್ಲ ಸರ್. ಮಿಸಸ್ ಗುಪ್ತಾ ನಿನ್ನೆಯಿಂದ ಫೋನೇ ಮಾಡಿಲ್ಲ. ಪೇಯಿಂಗ್ ಗೆಸ್ಟ್ ದಿನೇಶ್ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಹೌದು. ನಿನ್ನೆಯಿಂದ ದಿನೇಶ್ ಅಲ್ಲಿಗೆ ಬಂದೇ ಇಲ್ವಾ? ಅದೇ ನನ್ಗೂ ಗೊತ್ತಾಗ್ತಿಲ್ಲ ಸರ್. ಅವ್ರು ಯಾಕೆ ಹೀಗ್ ಮಾಡಿದ್ರು? ಅಟ್ಲೀಸ್ಟ್ ಒಂದ್ ಫೋನ್ ಆದ್ರೂ ಮಾಡ್ಬೋದಿತ್ತಲ್ವಾ?
ದಿನೇಶ್ ಎಲ್ಲಿ ಹೋದ? ಅವನಿಗೂ ಈ ಕೊಲೆಗೂ ಏನಾದ್ರೂ ಸಂಬಂಧ ಇದೆಯಾ? ಅಷ್ಟಕ್ಕೂ ನೆಕ್ಲೆಸ್ ಕಳ್ತನ ಮಾಡೋದಕ್ಕೆ ವಾಚ್ಮೆನ್ ಕೊಲೆ ಯಾಕೆ ಮಾಡ್ಬೇಕಾಗಿತ್ತು? ಅರ್ಥನೇ ಆಗ್ತಿಲ್ಲ. ಯಾಕಂದ್ರೆ ಕಳ್ತನ ಮಾಡಕ್ ಹೋದಾಗ ವಾಚ್ಮ್ಯಾನ್ ಅನ್ನ ತಡೆದಿರ್ತಾನೆ, ಅದಕ್ಕೆ ಅನ್ನ ಕೊಲೆ ಮಾಡಿರ್ತಾರೆ ಅಷ್ಟೇ. ಕೊಲೆ ಮಾಡಿದ ವ್ಯಕ್ತಿ ಹೊರಗಡೆಯಿಂದ ನುಗ್ಗಿದ್ರೆ ಇನ್ ಹೇಳ್ದಾಗೆ ನಡೆದಿದೆ ಏನ್ಬೋದಿತ್ತು. ಅಂದ್ರೆ ನಿಮ್ ಮಾತಿನ ಅರ್ಥ ಕೊಲೆಗಾರ ಮನೇಲಿರೋ ವ್ಯಕ್ತಿಗಳಲ್ಲೇ ಒಬ್ರು ಅಂತನಾ? ನನ್ಗೇನೋ ಹಾಗೆ ಅನಿಸ್ತಿದೆ. ಯಾಕೆಂದ್ರೆ ಕೊಲೆಗಾರ ಮನೆಯೊಳಗೆ ದರೋಡೆ ಮಾಡಿದಾನೆ ಅಂದ್ರೆ ಅದು ಆ ವಜ್ರದ ನೆಕ್ಲೆಸ್ಗೆ ಮಾತ್ರ. ಬೇರೆ ಆಭರಣ ಕದಿಯೋ ಉದ್ದೇಶ ಅವನಿಗಿರ್ಲಿಲ್ಲ. ಆದ್ರೆ ಇಲ್ಲಿ ಆ ಕೊಲೆಗಾರನ ಉದ್ದೇಶ ಬರೀ ವಜ್ರದ ನೆಕ್ಲೆಸ್ ಕದಿಯೋದು ಮಾತ್ರ. ಅದರಿಂದ ಆ ವಜ್ರದ ನೆಕ್ಲೆಸ್ ಬಗ್ಗೆ ಎಲ್ಲ ತಿಳ್ಕೊಂಡಿರೋರು ಮಾತ್ರ ಈ ಕಳ್ತನ ಮಾಡಕ್ಕೆ ಸಾಧ್ಯ. ಸರ್, ನನ್ಗೆ ಈ ಕೊಲೆ ಯಾರು ಮಾಡಿದ್ದಾರೆ ಅಂತ ಹೊಳಿತಾ ಇದೆ. ಹೌದಾ? ಯಾರು ಅಂತ ನನಗೂ ಹೇಳು. ಸರ್, ನನ್ಗೇನ ಈ ಕೊಲೆ ಮಾಡಿರೋದು ಒಂದು ಕೆಲಸದಾಳು ರಾಮ್ ಭಟ್ಟ ಅನ್ಸುತ್ತೆ. ಯಾಕೆಂದ್ರೆ ಅವನ ನೆಕ್ಲೆಸ್ ನೋಡಿ ನೋಡಿ ಅದನ್ನ ಕದ್ಬಿಟ್ರೆ ನಾನ್ ದೊಡ್ಡ ಶ್ರೀಮಂತ ಆಗಬಹುದು ಅಂತ ಮಾಡಿರ್ಬಹುದು. ಅಥವಾ ಶಾಂತಮ್ಮ ಮಾಡಿರೋ ಸಾಧ್ಯತೆನೂ ಇದೆ. ಯಾಕಂದ್ರೆ ಹೆಂಗಸಿಗೆ ಮೊದ್ಲೇ ಒಡವೆ ಹುಚ್ಚೋ ಹೆಚ್ಚಲ್ವಾ. ಇನ್ನು ಪೇಯಿಂಗ್ ಎಷ್ಟು ದಿನೇಶ್, ಅವನು ಶೋಕಿರಲ್ಲ ಅನ್ಸುತ್ತೆ. ಅವನು ಮನೇಲಿರೋದ್ರಿಂದ ಆ ನೆಕ್ಲೆಸ್ ಬಗ್ಗೆ ತಿಳಿದು ಶ್ರೀಮಂತ ಆಗ್ಬೇಕು ಅಂತ ಕದ್ದಿರ್ತಾನೆ. ಅಥವಾ ಆರ್ತಿ ಗುಪ್ತನೇ ಯಾಕೆ ಈ ರೀತಿ ಮಾಡಿರ್ಬಾರ್ದು? ಹೇಗಿದೆ ಸರ್ ನನ್ಗೆ? ಮೇಘ, ಆ ಮನೇಲಿ ಇನ್ಯಾರಾದ್ರೂ ಉಳಿದಿಯಾರ? ಇಲ್ಲ ಸರ್, ಎಲ್ರೂ ಆಗೋದ್ರು. ಹೌದು, ನಿನ್ಗೆ ಲೀವ್ ಬೇಕು ಅಂತ ಹೇಳ್ತಿದ್ಯಲ್ಲ? ಯಾಕೆ ಸರ್? ಯಾಕೆಂದ್ರೆ ನೀನ್ ಇಷ್ಟು ಬೇಗ ಕೇಸ್ನ ಸಾಲ್ವ್ ಮಾಡ್ಬಿಟ್ಟಲ್ಲ, ಅದಕ್ಕೆ. ಹಾಗಿದ್ರೆ ಈ ಕೇಸ್ ಅಷ್ಟು ಬೇಗ ಸಾಲ್ವ್ ಆಗೈತೆ ಸರ್? ಮತ್ತಿನೇನು, ನೀನ್ ಹೇಳ್ದಾಗೆ ಆ 4 ಜನ ಹಿಡಿದು ಪೊಲೀಸರು ಕೊಟ್ಬಿಡೋಣ. ಅವ್ರು ಬೇಕಿದ್ರೆ ಆ 4 ಜನಕ್ಕೆ ನೇಣ್ ಹಾಕ್ಬಿಡ್ಲಿ. ಹೋಗಿ ಸರ್, ತಮಾಷೆ ಮಾಡ್ಬೇಡಿ. ಸರಿ ಸರಿ, ಫೈಲ್ ನೋಡು. ನಾ ಮ್ಯಾಕ್ ಬಂದಿದ್ದು ಯಾರು ಕಂಡಿಲ್ಲಲ್ಲಪ್ಪ.